ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ಸಮಾಜ ವಿಜ್ಞಾನ ವಿಷಯವನ್ನು ತೆಗೆದುಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದರಲ್ಲಿ 6ನೇ ತರಗತಿಯ SA2 ಸೆಮೆಟಿವ್ ಅಸೆಸ್ಮೆಂಟ್ 2 ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಮಾದರಿ ಪ್ರಶ್ನೆ ಪತ್ರಿಕೆ ಇದು ಮುಂಬರುವ PSTR, GPSTR ಪರೀಕ್ಷೆಗಳಿಗೆ ಹೆಲ್ಪ್ಫುಲ್ ಆಗಲಿದೆ ಅಂತೇಳಿ ನಾನು ಭಾವಿಸ್ತೀನಿ. ಸೊ ಪ್ರಶ್ನೆ 1ರಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದೆ ಅಂತ ಹೇಳ್ತಾರೆ. ಕ್ವಶನ್ ನಂಬರ್ 1ರಲ್ಲಿ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ತಕ್ಷಶಿಲೆ, ಆಪ್ಷನ್ ಬಿ ಕಳಿಂಗ, ಆಪ್ಷನ್ ಸಿ ಪಾಟಲಿಪುತ್ರ, ಆಪ್ಷನ್ ಡಿ ಸಾರನಾಥ ಅಂತೇಳಿ ನೋಡ್ತೀವಿ. ಇದರಲ್ಲಿ ಈಗಾಗಲೇ ಗುರುತಿಸಿದ ಹಾಗೆ ಆಪ್ಷನ್ ಸಿ ಪಾಟಲಿಪುತ್ರ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಅಂತೇಳಿ ನಾವು ನೋಡ್ತೀವಿ. ಈ ಪಾಟಲಿಪುತ್ರ ಪ್ರಸ್ತುತ ಈ ನಾಡಿಗೆ, ಈ ಪ್ರದೇಶಕ್ಕೆ ಪಾಟ್ನಾ ಎಂದು ಹೆಸರನ್ನು ನಾವು ನೋಡ್ತೀವಿ. ಇದು ಈಗ ಪ್ರಸ್ತುತ ಬಿಹಾರದ ರಾಜಧಾನಿ ಆಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತೇಳಿ ನಾವು ಗಮನಿಸಬೇಕಾದ ಅಂಶ. ನಂತರ ಎರಡನೇ ಕ್ವಶನ್ ನೋಡಿದಾಗ ದಕ್ಷಿಣ ಭಾರತದ ದಂಡಯಾತ್ರೆಗಳ ನಾಯಕತ್ವ ವಹಿಸಿದ ಅಲ್ಲಾವುದ್ದೀನ್ ಖಿಲ್ಜಿ ಈತನ ದಂಡನಾಯಕ ಯಾರು ಅಂತ. ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನ ಅಲ್ಲಾವುದ್ದೀನ್ ಖಿಲ್ಜಿ ಮಾಡ್ತಾನೆ. ಆವಾಗ ಆ ದಂಡನಾಯಕನಾಗಿ ಅಥವಾ ಆ ನಾಯಕತ್ವದ ಒಳಗೆ ದಂಡನಾಯಕನಾಗಿ ಕೆಲಸ ಮಾಡಿದ ಯಾರ ಅಂತ ಒಂದು ಪ್ರಶ್ನೆ. ಅಂದ್ರೆ ದಕ್ಷಿಣ ಭಾರತದೊಳಗೆ ದಂಡಯಾತ್ರೆಗಳನ್ನ ಅಲ್ಲಾವುದ್ದೀನ್ ಖಿಲ್ಜಿ ಕೈಗೊಳ್ತಾನ. ಆ ಕೈಗೊಂಡಂತ ಒಂದು ದಂಡಯಾತ್ರೆಗಳಲ್ಲಿ ಆ ದಂಡಕ್ಕೆ, ಆ ಒಂದು ದಳಕ್ಕೆ ದಂಡನಾಯಕನಾಗಿ ಕೆಲಸ ಮಾಡಿದ ಯಾರ ಅಂತ ಕೇಳ್ತಾರೆ. ಪ್ರಶ್ನೆ ಆಪ್ಷನ್ ಎ ಮಲ್ಲಿಕಾಪುರ್, ಆಪ್ಷನ್ ಬಿ ನಜರತ್ ಖಾನ್, ಆಪ್ಷನ್ ಬಿ ಐನು ಉಲ್ ಮುಲ್ಕ್, ಆಪ್ಷನ್ ಡಿ ಉಲುಫ್ ಖಾನ್ ಅಂತ. ಸೊ ಹಾಗಾಗಿ ಆಪ್ಷನ್ ಎ ಮಲ್ಲಿಕಾಫರ್ ಇಲ್ಲಿ ನಾವು ನೋಡಿದಾಗ ಆಪ್ಷನ್ ಎ ಅನ್ನುವಂಥದ್ದು ಏನಿಲ್ಲ, ಇದು ನಾವು ಗುರುತಿಸಬೇಕು. ನಂತರ ಪ್ರಶ್ನೆ ಪತ್ರಿಕೆ ಒಳಗೆ ಪ್ರಶ್ನೆ 3 ಒಳಗೆ ನೋಡಿದಾಗ ಮೊಘಲರ ಈ ದೊರೆ ಭಾರತಕ್ಕೆ ಗುಲಾಬಿ ಪರಿಚಯಿಸಿದನು ಅಂತ ಒಂದು ಪ್ರಶ್ನೆ ಇದೆ. ಸಾಮಾನ್ಯವಾಗಿ ಇದು ಬಹಳ ಜನರಲೈಸ್ ಪ್ರಶ್ನೆ. ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಶೇರ್ ಶಾ, ಆಪ್ಷನ್ ಸಿ ಜಹಾಂಗೀರ್ ಅಂತ. ಸೊ ಹಾಗಾಗಿ ಆಪ್ಷನ್ ಬಿ ಬಾಬರ್ ಮೊಘಲ ಸಾಮ್ರಾಜ್ಯದಲ್ಲಿ ಮೊದಲ ದೊರೆ, ಈತ ಭಾರತಕ್ಕೆ ಗುಲಾಬಿಯನ್ನು ಪರಿಚಯ ಮಾಡಿಕೊಡ್ತಾನೆ. ಪ್ರಪಂಚದಲ್ಲಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶ ಯಾವುದು ಅಂತೇಳಿ 4ನೇ ಕ್ವಶನ್ ನೋಡ್ತೀವಿ. ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಇರಾನ್, ಆಪ್ಷನ್ ಡಿ ಸೌದಿ ಅರೇಬಿಯಾ. ಸಾಮಾನ್ಯವಾಗಿ ಸೌದಿ ಅರೇಬಿಯಾ ಪ್ರಪಂಚದಲ್ಲಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದನೆ ಮಾಡುವಂತ ಒಂದು ದೇಶ ಅಂತ ನಾವು ನೋಡಬಹುದು. ಇನ್ನು ಕ್ವಶನ್ ನಂಬರ್ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಪ್ರಶ್ನೆ ಇದೆ. ಪ್ರಶ್ನೆ ಸಂಖ್ಯೆ 5ರಲ್ಲಿ ರಾಜಪ್ರಭುತ್ವ ಎಂದರೇನು ಅಂತ. ಸಾಮಾನ್ಯವಾಗಿ ಇದನ್ನು ನೋಡಿದಾಗ 1947ಕ್ಕಿಂತ ಮುಂಚೆ ಭಾರತದಲ್ಲಿ 562 ರಾಜರುಗಳಿಂದ ತುಂಬಿರ್ತಕ್ಕಂತಹ ಒಂದು ದೇಶ ಆಗಿತ್ತು. ಅಂದ್ರೆ ಇಲ್ಲಿ ರಾಜಪ್ರಭುತ್ವ ಇತ್ತು. ಪ್ರಭುತ್ವ ಅಂದ್ರೆ ಆಡಳಿತ ಅಂತ. ರಾಜರೇ ತಮ್ಮ ಆಡಳಿತವನ್ನು ಮಾಡ್ತಿದ್ರು. ಒಬ್ಬ ವ್ಯಕ್ತಿ ಕೈಯೊಳಗೆ ಇಡೀ ಒಂದು ಭೂಪ್ರದೇಶದ, ಒಂದಷ್ಟು ಪ್ರಾಂತ್ಯದ ಅಧಿಕಾರ ಕೇಂದ್ರೀಕೃತವಾಗಿರ್ತಿತ್ತು. ಹಾಗಾಗಿ ಇದನ್ನು ರಾಜಪ್ರಭುತ್ವ ಅಂತ ಕರಿತೀವಿ. ಸರ್ಕಾರದ ಎಲ್ಲ ಅಧಿಕಾರಗಳು ಒಬ್ಬ ವ್ಯಕ್ತಿಯ ಕೈಯಲ್ಲೇ ಇದ್ದರೆ ಅದನ್ನು ರಾಜಪ್ರಭುತ್ವ ಎನ್ನುತ್ತೇವೆ ಅಂತೇಳಿ ಆನ್ಸರ್ ನೋಡ್ಕೊಬಹುದು. ಇನ್ನು ಏಕರೂಪ ನಾಗರಿಕ ಸಂಹಿತೆ ಎಂದರೇನು ಅಂತ ಒಂದು ಪ್ರಶ್ನೆ ಇದೆ. ಪ್ರಶ್ನೆ ಸಂಖ್ಯೆ 6ರಲ್ಲಿ ಏಕರೂಪ ನಾಗರಿಕ ಸಂಹಿತೆ ಎಂದರೇನು ಪ್ರಶ್ನೆ. ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನ ನಾಗರಿಕ ಕಾನೂನು ಜಾರಿ ಮಾಡುವುದು, ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಕಾನೂನು ಜಾರಿಗೆ ತರುವುದೇ ಏಕರೂಪ ನಾಗರಿಕ ಸಂಹಿತೆ ಅಂತೇಳಿ ನಾವು ಉತ್ತರವನ್ನು ಕಂಡುಕೋಬಹುದು ಅಂತ. ಇನ್ನು ಪ್ರಶ್ನೆ ಸಂಖ್ಯೆ 7ರಲ್ಲಿ ವಿಜಯನಗರದ ಸಾಮ್ರಾಜ್ಯದ ಯಾವ ದೊರೆಯು ಕನ್ನಡ ರಾಜ್ಯ ರಮಣ ಎಂಬ ಬಿರುದು ಹೊಂದಿದ್ದನು ಅಂತ ಒಂದು ಪ್ರಶ್ನೆ ಇದೆ. ಹೌದಾ? ಆನ್ಸರ್ ನೋಡಿದಾಗ ಕೃಷ್ಣದೇವರಾಯ
ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಬುದ್ಧಿವಂತ, ದಕ್ಷ ಆಡಳಿತಗಾರ ಮತ್ತು ಕುಶಲಮತಿ ಅಂತೇಳಿ ನೋಡ್ತೀವಿ. ಈ ಕೃಷ್ಣದೇವರಾಯ ಈ ಕನ್ನಡ ರಾಜ್ಯ ರಮಾರಮಣ ಎಂಬ ಬಿರುದನ್ನು ಹೊಂದಿದ್ದ ಅಂತೇಳಿ ನಾವು ಗಮನಿಸ್ಬೋದು. ಇನ್ನು ನಮ್ಮ ರಾಷ್ಟ್ರದಲ್ಲಿರುವ ಬಿಳಿಯ ಬಣ್ಣ ಏನನ್ನು ಸೂಚಿಸ್ತದೆ ಅಂತ ಒಂದು ಪ್ರಶ್ನೆ ಇದೆ. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಬಿಳಿಯ ಬಣ್ಣ ಸತ್ಯ ಮತ್ತು ಶಾಂತಿಯನ್ನು. ಅದೇ ರೀತಿ ಕೇಸರಿ, ಬಿಳಿ ಹಸಿರು ಅಂತ ನೋಡಿದಾಗ ಕೇಸರಿ ತ್ಯಾಗದ ಸಂಕೇತವನ್ನು ಸೂಚಿಸ್ತದೆ, ಬಿಳಿ ಸತ್ಯ ಮತ್ತು ಶಾಂತಿಯನ್ನು, ಹಾಗೂ ಹಸಿರು ಸಮೃದ್ಧಿ ಸಂಕೇತವನ್ನ ಸೂಚಿಸ್ತದೆ ಅಂತ ನಾವು ನೋಡ್ಕೊಬಹುದು ಅಂತ. ನಂತರ ಇದನ್ನು ನಾವು ಗಮನಿಸಿದಾಗ ಮುಂದಿನ ಕ್ವಶನ್ ಅಂತಾರಾಷ್ಟ್ರೀಯ ನೋಡ್ರಿ. ಮುಂದಿನ ಕ್ವಶನ್ ಏನಪ್ಪ ಅಂದ್ರೆ ಪ್ರಶ್ನೆ ಸಂಖ್ಯೆ 3ರಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತೇಳಿ ಗಮನಿಸ್ತಾ ಹೋಗ್ತೀವಿ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ವರ್ಷ ಯಾವುದು ಅಂತ ಕೇಳ್ತಾರೆ. ಡಿಸೆಂಬರ್ 10, 1948ರಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಾದ ವರ್ಷವನ್ನು ನಾವಿಲ್ಲಿ ಕಂಡುಕೋಬಹುದು. ನಂತರ 10ನೇ ಪ್ರಶ್ನೆ ಫತೇಪುರ್ ಸಿಕ್ರಿಯನ್ನ ಅಕ್ಬರ್ ನೋಡ್ರಿ. ಇಲ್ಲೊಂದು ಕ್ವಶನ್ ಹೇಗಿದೆ ಅಂತ, ಫತೇಪುರ್ ಸಿಕ್ರಿಯನ್ನ ಸಾಮ್ರಾಟ ಟಿಮ್ ಸಾಮ್ರಾಟ ನಿರ್ಮಾಣ ಮಾಡಿದಂತ. ಫತೇಪುರ್ ಸಿಕ್ರಿಯನ್ನ ನಿರ್ಮಾಣ ಮಾಡಿದಂತಹ ಒಬ್ಬ ರಾಜ ಅಥವಾ ಒಬ್ಬ ಬಾದಶಾ ಯಾರಪ್ಪ ಅಂತ ಕೇಳಿದ್ರೆ ಅಕ್ಬರ್ ಅಂತ. ಅಕ್ಬರ್ ಬಗ್ಗೆ ಹೇಳ್ಬೇಕಾದ್ರೆ ಅವನೊಂದು ದೊಡ್ಡ ಒಂದು ಲೆಸನ್ ಆಗ್ತೈತಿ. ಒಂದು ಚಲೋ ಒಂದ್ 2-3 ಪೀರಿಯಡ್ಗಳನ್ನ ನಾವು ಕ್ಲಾಸ್ ಮಾಡ್ಬೇಕು. ಅಷ್ಟು ಚೆನ್ನಾಗಿ ಆತ ರಾಜ್ಯಭಾರ ನಡೆಸಿದನು. ಆತ ಅನಕ್ಷರಸ್ಥ ದೊರೆಯಾಗಿದ್ದರು, ಬಹಳ ದಕ್ಷ ಆಡಳಿತವನ್ನು ಮಾಡಿದಂಥ ಒಬ್ಬ ರಾಜ ಅಂತ ಹೇಳ್ಬೋದು. ಇನ್ನು ಏಷ್ಯಾ ಖಂಡವು ಉತ್ತರ ಗೋಳಾರ್ಧದಲ್ಲಿದೆ. ಏಷ್ಯಾ ಖಂಡವು ಟಿಮ್ ಗೋಳಾರ್ಧದಲ್ಲಿ ಅಂತಾಗ ನಾವು ಉತ್ತರ ಬರಬೇಕಂದ್ರೆ ಏನಪ್ಪಾ ಅಂತಂದ್ರೆ ಏಷ್ಯಾ ಖಂಡವು ಉತ್ತರ ಗೋಳಾರ್ಧದಲ್ಲಿದೆ ಅಂತೇಳಿ ನಾವು ನೋಡ್ತೀವಿ. ದಕ್ಷಿಣ ಗೋಳಾರ್ಧ, ಉತ್ತರ ಗೋಳಾರ್ಧ ಅಂತ ನಾವು ತೆಗೆದುಕೊಂಡಾಗ ಇದು ಉತ್ತರ ಗೋಳಾರ್ಧದಲ್ಲಿ ಏಷ್ಯಾ ಖಂಡ ಕಂಡು ಬರ್ತದೆ ಅಂತ ನಾವು ನೋಡ್ತೀವಿ. ಆಮೇಲೆ ಪ್ರಶ್ನೆ ಸಂಖ್ಯೆ 4ರೊಳಗೆ 3-4 ವಾಕ್ಯಗಳು ಉತ್ತರಿಸಿದೆ ಅಂತ ಕೊಟ್ಟರು. ಆಫ್ರಿಕಾ ಖಂಡದ ಪ್ರಮುಖ ನದಿಗಳು ಹೆಸರಿಸಿ ಅಂತ. ಆಫ್ರಿಕಾ ಖಂಡದ ಪ್ರಮುಖ ನದಿಗಳನ್ನು ಹೆಸರಿಸಿರಿ ಅಂತ ಹೇಳ್ಕೊಟ್ಟರು. ಅದರಲ್ಲಿ ಆನ್ಸರ್ ನೋಡಿದಾಗ ನೈಲ್ ನದಿ ಇದು ಜಾಗತಿಕವಾಗಿ ಅತ್ಯಂತ ಉದ್ದವಾದ ನದಿ ಹೌದು. ಎರಡನೇದು ಕಾಂಗೋ ಅಥವಾ ಜೈರೆ ಅಂತ ಕರೀತಾರೆ. ಮೂರನೇದು ನೈಜರ್, 4ನೇದು ಜಾಂಬೀಜಿ ಅಂತ. ಇವೆಲ್ಲ ನದಿಗಳು ಏನಪ್ಪಾ ಅಂತಿದ್ರೆ ಇಲ್ಲಿ ಅಂದ್ರೆ ಆಫ್ರಿಕಾ ಖಂಡದಲ್ಲಿ ಅತ್ಯಂತ ಪ್ರಸಿದ್ಧವಾದ ನದಿಗಳು, ಪ್ರಪಂಚದೊಳಗೆ ಹೆಚ್ಚು ಹೆಸರು ಮಾಡಿದಂಥ ನದಿಗಳೇ ಆಗಿದೆ. ಇನ್ನು 14ನೇ ಕ್ವಶನ್ ನೋಡಿದಾಗ ಪ್ರಶ್ನೆ 14 ನೋಡಿದಾಗ ಭಾರತದ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿದ ರಜಪೂತ ಮಂತ್ರಿಗಳನ್ನು ತಿಳಿಸಿ ಅಂತ ಒಂದು ಕ್ವಶನ್. ಆನ್ಸರ್ ನೋಡಿದಾಗ ಗುರ್ಜರ ಪ್ರತಿಹಾರರು ಆವಂತಿಯಿಂದ ಆಳ್ವಿಕೆ ಮಾಡ್ತಾರೆ. ಇವರೊಳಗೆ ಪ್ರಸಿದ್ಧ ರಾಜ ಯಾರಪ್ಪ ಅಂತಂದ್ರೆ ನಾಗಭಟ್ಟ ಮತ್ತು ಭೋಜ. ಅದೇ ರೀತಿ ಪಾಲರು, ಧರ್ಮಪಾಲ ಬಹಳ ಪ್ರಸಿದ್ಧ ದೊರೆಯಾಗಿದ್ದ. ಆಮೇಲೆ ಚೌಹಾಣರು, ಪೃಥ್ವಿರಾಜ್ ಚೌಹಾಣ್ ಗೊತ್ತಿರ್ತೈತಿ. ಪೃಥ್ವಿರಾಜ್ ಚೌಹಾಣ್ ಬಹಳ ಅತ್ಯಂತ ಪ್ರಸಿದ್ಧ ರಜಪೂತ ದೊರೆಯಿತ. ದಿಲ್ಲಿಯೊಳಗ ರಾಜನಾಗಿ ಕೆಲಸ ಮಾಡಿದಂತ ಒಬ್ಬ ಪ್ರಸಿದ್ಧ ದೊರೆಯಿತ ಚೌಹಾಣ್ರೊಳಗ. ಆಮೇಲೆ ಗುಹಿಲರನ್ನ ನೋಡಿದಾಗ ಗುಹಿಲರು ಅಂತ ಇವ್ರಿಗೆ ಕರೀತಾರೆ. ಇವರೊಳಗ ರಾಣಸಂಗ, ರಾಣಕುಂಭ, ಕೊಮ್ಮಣ್ಣ ಇವರೆಲ್ಲ ಪ್ರಸಿದ್ಧ ದೊರೆಗಳು ಅಂತೇಳಿ ನಾವು ನೋಡ್ತೀವಿ. ಆ ಕೊಮ್ಮನ್ ಒಂದು ಬಿರುದಿತ್ತು, ಏನಪ್ಪಾ ಅಂತಂದ್ರೆ ಬಪ್ಪ ರಾವಲ್ ಅಂತ. ಬಪ್ಪ ರಾವಲ್ ಅನ್ನುವಂತ ಒಂದು ಬಿರುದನ್ನ ಆತ ಹೊಂದಿದ್ದ ಅಂತ. ಇನ್ನು ಭಾರತದ ರಾಷ್ಟ್ರ ಲಾಂಛನದಲ್ಲಿ ಇರುವ ಪ್ರಾಣಿಗಳು ಯಾವುವು ಅಂತ ಪ್ರಶ್ನೆ ಮಾಡಿದೆ. ಆನ್ಸರ್ ನೋಡಿದಾಗ ಗೂಳಿ, ಕುದುರೆ, ಆನೆ, ಸಿಂಹ ಅಂತ. ಗೂಳಿ, ಕುದುರೆ, ಆನೆ, ಸಿಂಹ. ಇನ್ನು 16ನೇ ಕ್ವಶನ್ ನೋಡಿದಾಗ ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನು ಹೆಸರಿಸಿ. ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನು ಹೆಸರಿಸಿ. ಸೊ ನೋಡ್ರಿ, ಏಷ್ಯಾ ಖಂಡವನ್ನು ನಾವು ಈ ರೀತಿ ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು ಕೇಂದ್ರ ಏಷ್ಯಾ ಮತ್ತು ಉತ್ತರ ಏಷ್ಯಾ ಅಂತ ವಿಭಾಗ ಮಾಡ್ತೀವಿ. ಅದರಾಗ ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನು ಹೆಸರಿಸಿದಾಗ ಭಾರತ, ಬಾಂಗ್ಲಾ, ಭೂತಾನ್, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ್ ಮತ್ತು ಮಾಲ್ಡೀವ್ಸ್ ಇವೆಲ್ಲವೂ ಏನಪ್ಪಾ ಅಂದ್ರೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನು ಅಂತೇಳಿ ನಾವು ಗುರುತಿಸ್ತೀವಿ. ಇನ್ನು ಕುತುಬ್ ಮಿನಾರ್ ಎಲ್ಲಿದೆ, ಅದರ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಿದವರು ಯಾರು ಅಂತ ಪ್ರಶ್ನೆ. ಇದು ದೆಹಲಿ ಒಳಗದ. ಆಮೇಲೆ ಈ ಕುತುಬ್ ಮಿನಾರನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದಂಥ ದೊರೆ ಕುತುಬುದ್ದೀನ್ ಐಬಕ್ ಅನ್ನುವಂಥ ಒಬ್ಬ ದೊರೆ.
ನಂತರ ಆತ ತೀರಿ ಹೋಗ್ತಾನೆ. ಮುಂದೆ ಒಬ್ಬ ರಾಜ ಬರ್ತಾನೆ. ಯಾರಪ್ಪ ಅಂತ ಕೇಳಿದ್ರೆ ಇಲ್ತಮಶ್. ಇಲ್ತಮಶ್ ಏನ್ ಮಾಡ್ತಾನೆ ಅಂದ್ರೆ ಈ ಕುತುಬ್ ಮಿನಾರನ್ನ ಆ ಕಟ್ಟಡದ ಒಂದು ಕಾರ್ಯವನ್ನ ಪೂರ್ಣಗೊಳಿಸ್ತಾನೆ ಅಂತ ಹೇಳಿ ನಾವು ಇಲ್ಲಿ ಗಮನಿಸಬಹುದು. ನಂತರ ಶಿಖರ್ 18ನೇ ಕ್ವಶನ್, ಶಿಖರ ಪಂಚಕ ಕಾರಕಗಳನ್ನು ಹೆಸರಿಸಿ ಅಂತ ಹೇಳಿ ಕೊಟ್ಟಾರ. ಈ ಧರ್ಮದ ಗುರು ಗೋವಿಂದ ಶಿವನು ಸಿಖ್ ಗುರು ತೇಜ್ ಬಹದ್ದೂರ್ನನ್ನ ದೆಹಲಿಯಲ್ಲಿ ಕೊಲ್ಲಲಾಯಿತು ಅಥವಾ ಕೊಲ್ಲಲಾದದ್ದರಿಂದ ಗೋವಿಂದ ಶಿವನು ಅಂದ್ರೆ ಈ ಗೋವಿಂದ ಶಿವ ಮಾತಂತಂದ್ರೆ ಈ ರೀತಿ ತಮ್ಮ ಧರ್ಮಗುರು ಗುರು ತೇಜ್ ಬಹದ್ದೂರ್ನನ್ನ ದಿಲ್ಲಿ ಒಳಗೆ ಕೊಲ್ತಾರ. ಇದರ ಪರಿಣಾಮವಾಗಿ ಈತ ಏನ್ ಮಾಡ್ತಾನಂತಂದ್ರೆ ಗೋವಿಂದ ಶಿವನು ಸಿಖ್ಖರಿಗೆ ಈ ದೀಕ್ಷೆಯನ್ನು ನೀಡ್ತಾನೆ. ಈ ಪಂಚಕ ಕಾರಕಗಳನ್ನು ನೀಡಿದಂತ ವ್ಯಕ್ತಿನ ಗೋವಿಂದ ಶಿವ. ಏನ್ ನೀಡ್ತಾನ ಈತ ಅಂತ ನೋಡಿದಾಗ ಕೇಶ ಅಂತಂದ್ರೆ ಕೂದಲು, ಉದ್ದ ಕೂದಲನ್ನು ಬಿಡುವುದು ಇವರ ಒಂದು ದೀಕ್ಷೆ ಒಳಗೆ ಇರ್ತಕ್ಕಂಥ ಒಂದು ಅಂಶ. ಕಂಗ ಅಂದ್ರೆ ಬಾಚಣಿಕೆಯನ್ನು ಹೊಂದಿರಬೇಕು ಅಂತ. ಕೃಪಾಣ ಅಂತ ಕಿರುಗತ್ತಿಯನ್ನು ಹೊಂದಿರಬೇಕು ಅಂತ. ಕಚ್ಚೆ ತುಂಡು ವಿಚಾರ ಯಾವಾಗಲೂ ಏನಂತಂದ್ರೆ ಅವರು ಕಚ್ಚೆಯನ್ನು ಹಾಕಿಕೊಂಡೇ ಅವರು ಜೀವಿಸುವುದು ಅಂತ. ಆಮೇಲೆ ಕಂಕಣ ಅಂತಂದ್ರೆ ಕಬ್ಬಿಣದ ಬಳೆಯನ್ನು ಕೈ ಒಳಗೆ ಯಾವಾಗಲೂ ಒಂದು ಕಡೆಗೆ ಹಾಕೊಂಡಿರ್ಬೇಕಂತ. ಈ ರೀತಿ ಅವರು ಪಂಚಕ ಕಾರಕಗಳನ್ನ ಗೋವಿಂದ ಶಿವನು ದೀಕ್ಷೆ ರೂಪದಲ್ಲಿ ನೀಡ್ತಾನ ಸಿಖ್ಖರಿಗೆ. ಇನ್ನು 19ನೇ ಪ್ರಶ್ನೆ ನೋಡಿದಾಗ ಮತದಾನದ ಮಹತ್ವ ತಿಳಿಸಿದೆ ಅಂತ ಹೇಳ್ತಾರೆ. ಆಡಳಿತವು ಪ್ರಜೆಗಳು ಆಯ್ಕೆ ಮಾಡಿದ ಪ್ರತಿನಿಧಿಗಳದ್ದೇ ಆಗಿರುತ್ತದೆ. ಎಲ್ಲರಿಗೂ ಸಮಾನತೆ ನೀಡಲು ಅವಕಾಶ ಇದೆ. ಗಮನಿಸಬೇಕು, ಮತದಾನದ ಮಹತ್ವ ಇಷ್ಟ. ಮತದಾನ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಅದು ಎಲ್ಲ ಪ್ರಜೆಗಳಿಗೂ ಒಂದು ರೀತಿ ಏನಪ್ಪಾ ಅಂತಂದ್ರೆ ಸಮಾನವಾಗಿರ್ತಕ್ಕಂಥ ಒಂದು ಅವಕಾಶ ನೀಡ್ತೈತಿ. ರಾಜನಾಗಿದ್ರು ಒಂದೇ ಮತ, ರಂಕನಾಗಿದ್ರು ಒಂದೇ ಮತ, ಅಂದ್ರೆ ಬಡವನಾಗಿದ್ರು ಒಂದೇ ಮತ ಅಂತೇಳಿ ನಾವು ನೋಡಬಹುದು ಅಂತ. ಆಮೇಲೆ ಭಾರತದಲ್ಲಿ ಏಕತೆಗೆ ಪ್ರೋತ್ಸಾಹಿಸುವ ಅಂಶಗಳು ಯಾವುವು ಅಂತೇಳಿ 20ನೇ ಕ್ವಶನ್ ನೋಡ್ತೀವಿ. ಆನ್ಸರ್ ನೋಡಿದಾಗ ಜಾತ್ಯತೀತತೆ, ಆ ಜಾತಿ ಈ ಜಾತಿ ಅಂತಾನೆ ಎಲ್ಲ ಜಾತಿಗಳು ಒಂದೇ ಅಂತ ನಾವು ನೋಡಬಹುದು. ಪ್ರಜಾಪ್ರಭುತ್ವ, ರಾಷ್ಟ್ರೀಯ ಹಬ್ಬಗಳು, ನಮ್ಮ ರಾಷ್ಟ್ರೀಯ ಲಾಂಛನಗಳು, ಪರಸ್ಪರ ಅನ್ಯೋನ್ಯತೆ, ಇವೆಲ್ಲವೂ ಏನಪ್ಪಾ ಅಂದ್ರೆ ಏಕತೆಯನ್ನ ಪ್ರೋತ್ಸಾಹಿಸುವಂತ ಅಂಶಗಳು ಅಂತ ನಾವು ನೋಡ್ತೀವಿ. ಈ ರಾಷ್ಟ್ರೀಯ ಹಬ್ಬಗಳು ಅವರು ಹಿಂದೂಗಳಲ್ಲಿ, ಮುಸ್ಲಿಮರಲ್ಲಿ, ಕ್ರಿಶ್ಚಿಯನ್ರಲ್ಲಿ ಎಲ್ಲರೂ ಏನಪ್ಪಾ ಅಂದ್ರೆ ನಾವು ಮಹಾತ್ಮ ಗಾಂಧೀಜಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ. 1947ರ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಗಸ್ಟ್ 15ರಂದು ಆಚರಣೆ ಮಾಡ್ತೀವಿ. ಆಮೇಲೆ ಇನ್ನೊಂದು ಯಾವುದಪ್ಪ ಅಂತ ಕೇಳಿದ್ರೆ ರಿಪಬ್ಲಿಕ್ ಡೇ ಜನವರಿ 26, 1950ರಿಂದ ಜಾರಿಗೆ ಬಂದಂತ ಈ ದಿನವನ್ನು ಸಹ ನಾವು ಏನ್ ಮಾಡ್ತಪ್ಪ ಅಂದ್ರೆ ಎಲ್ಲರೂ ಆ ಜಾತಿ ಈ ಜಾತಿ ಅನ್ನೋದೇ ಎಲ್ಲರೂ ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಇನ್ನು ರಾಷ್ಟ್ರೀಯ ಲಾಂಛನಗಳು ಎಲ್ಲರಿಗೂ ಸಮಾನವಾಗಿರ್ತವೆ. ಪರಸ್ಪರ ಅನ್ಯೋನ್ಯತೆ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಏಕತೆಗೆ ಪೂರಕವಾಗಿರ್ತದೆ ಅಂತ. ಆಮೇಲೆ ಯುರೋಪ್ ಅನ್ನ ಪರ್ಯಾಯ ದ್ವೀಪ ಎನ್ನುವರು ಏಕೆ ಅಂತ. ಈಗ ನೋಡ್ರಿ 21ನೇ ಕ್ವಶನ್ ಹೇಗಂತಂದ್ರೆ ಈ ಖಂಡವು 3 ಕಡೆ ನೀರಿನಿಂದ ಆವರಿಸಿದ್ದು 1 ಕಡೆ ಭೂಮಿಯಿಂದ ಆವರಿಸಿದೆ, ಆದ್ದರಿಂದ ಯುರೋಪ ಖಂಡವನ್ನು ಪರ್ಯಾಯ ದ್ವೀಪ ಎನ್ನುವರು. ಇದಕ್ಕೆ ಏನ್ ಕರಿತೀವಿ ನಾವು? ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ ಅಂತ. ಹೌದಾ? ಯಾಕಪ್ಪ ಅಂದ್ರೆ 3 ಕಡೆ ನೀರಿನಿಂದ 1 ಕಡೆ ಭೂಮಿ ತರ ಅದಕ್ಕೆ ನಾವು ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ. ಅದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಇನ್ನು 22ನೇ ಕ್ವಶನ್ ನೋಡಿದಾಗ ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಖಂಡ ಅಂತ ಕರಿತೀವಿ ಏಕೆ ಅಂತ. ಸಾಮಾನ್ಯವಾಗಿ ಭೂಮಿಯ ಒಂದು ಭೂಗ್ರಹದಲ್ಲಿ ಒಂದು ಕಾಲ್ಪನಿಕ ರೇಖೆಯನ್ನು ಹೇಳಿದ್ದಾರೆ. ಯಾವುದು ಅಂತ ಕೇಳಿದ್ರೆ ಭೂಮಧ್ಯ ರೇಖೆ, ಸಮಭಾಜಕ ವೃತ್ತ ರೇಖೆ ಅಂತ ಹಿಂಗೆಲ್ಲ ಕರಿತೀವಿ. 0 ಡಿಗ್ರಿ ಮಹಾವೃತ್ತ ಅಂತ ಹಿಂಗೆಲ್ಲ ಕರಿತೀವಿ. ಆ ಮಹಾವೃತ್ತ ಈ ಆಫ್ರಿಕಾ ಖಂಡದ ಮಧ್ಯ ಭಾಗದಲ್ಲಿ ಹಾದು ಹೋಗಿರುವುದರಿಂದ ಇದನ್ನು ಕೇಂದ್ರೀಯ ಖಂಡ ಅಂತ ನಾವು ಕರಿತೀವಿ. ಹೌದಾ? ಇನ್ನು ಪ್ರಶ್ನೆ ಸಂಖ್ಯೆ 5ರಲ್ಲಿ 5-6 ವಾಕ್ಯಗಳಲ್ಲಿ ಉತ್ತರಿಸಿದಂತ ಒಂದು ಕ್ವಶನ್ ಇದೆ. 23ನೇ ಕ್ವಶನ್ ಏನು ಅಂತ ನೋಡಿದಾಗ ಬಸವೇಶ್ವರ ಚಿಂತನೆಗಳನ್ನು ತಿಳಿಸಿರಿ ಅಂತ ಹೇಳಿದ್ರೆ ಬಸವಣ್ಣವರು ನಾಡಿನಲ್ಲಿ ಬಹಳ ಉನ್ನತವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿ ಹೋಗಿದ್ದಾರೆ. ಅದನ್ನು ಪಾಲಿಸುವುದು ನಮ್ಮ ಕೈಯೊಳಗಿದೆ. ಹಾಗಾಗಿ ಆನ್ಸರ್ ಹೇಳ್ತಾರಲ್ಲ ಏನಂತಂದ್ರೆ ಜಾತಿ ರಹಿತ, ಅಂದ್ರೆ ಜಾತಿ ಇಲ್ಲ ಅಂತ, ವರ್ಗ ರಹಿತ, ಹೆಚ್ಚು ಕಡಿಮೆ ಅನ್ನುವಂಥ ವರ್ಗಗಳಿಲ್ಲ, ಸಮಾಜ ಈ ರೀತಿ ನಿರ್ಮಾಣ ಆಗ್ಬೇಕಂತೇಳಿ ಬಸವಣ್ಣವರ ಚಿಂತನೆ. ಇಲ್ಲಿ ಕಾಯಕವೇ ಕೈಲಾಸ, ಇದು ಅವರ ಒಂದು ಮುಖ್ಯ ಬೋಧನೆ. ಎಲ್ಲರೂ ದುಡಿಬೇಕು, ದುಡಿಯುವ ಸಂಸ್ಕೃತಿ ಇಟ್ಟುಕೊಂಡು ನಾವು ಕಾಯಕದೊಳಗ ಸ್ವರ್ಗವನ್ನೇ ಕಾಣಬೇಕು ಅಂತ ಹೇಳಿ ಬಸವಣ್ಣವರು ಬೋಧನೆ ಮಾಡ್ತಾರೆ.
ಜಾತೀಯತೆ, ಮೂರ್ತಿ ಪೂಜೆ, ಯಜ್ಞಯಾಗಾದಿಗಳ ಖಂಡನೆಯನ್ನು ಅವರು ಮಾಡ್ತಾರೆ. ಅಂದ್ರೆ ಜಾತೀಯತೆಯನ್ನು ಮಾಡಬಾರ್ದು, ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆಮೇಲೆ ಯಜ್ಞಯಾಗಾದಿಗಳ ಖಂಡನೆ, ಯಜ್ಞಗಳನ್ನು ಮಾಡಿ ಹವಿಸ್ಸುಗಳನ್ನು ಸುರುವುದು ಅಥವಾ ಹವಿಸ್ಸುಗಳನ್ನು ಮಾಡುವುದು, ಅದರಾಗ ತುಪ್ಪ ಸುರುವುದು ಇವೆಲ್ಲ ಒಳ್ಳೇದಲ್ಲ ಅಂತೇಳಿ ಅವರು ಹೇಳಿದರು. ಆಚಾರ್ಯ ಸ್ವರ್ಗ, ಅನಾಚಾರ್ಯ ನರಕ. ನಮ್ಮೊಳಗ ಉನ್ನತ ವಿಚಾರ ಇರಬೇಕು, ಅದೇ ಸ್ವರ್ಗ. ನಮ್ಮೊಳಗ ಉನ್ನತ ವಿಚಾರ ಇರಲಿಲ್ಲ, ಸಣ್ಣ ವಿಚಾರಗಳಿದ್ವು ಅಂತಾರೆ, ಅದೇ ನರಕ ಅಂತೇಳಿ ಅವರು ಹೇಳಿದರು. ಇನ್ನು ಭಾರತ ನಕ್ಷೆ ಬಿಡಿಸಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಹೇಳ್ತಾರೆ. ಯಾವ್ಯಾವ ಅಂತ ನೋಡಿದಾಗ ತಾಳಿಕೋಟೆ, ಕೆಳದಿ, ವಿಜಯನಗರ, ಶೃಂಗೇರಿ ಅಂತ ನೋಡ್ತೀವಿ. ತಾಳಿಕೋಟೆ ಸಾಮಾನ್ಯವಾಗಿ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತದೆ. ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತದೆ. ಅದೇ ರೀತಿ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಕೆಳದಿ ಅಂತ ಈ ಶಿವಮೊಗ್ಗ ಜಿಲ್ಲೆಯೊಳಗೆ ಬರ್ತದೆ. ಇಲ್ಲಿ ಹೇಳ್ರಿ, ಶಿವಮೊಗ್ಗ ಜಿಲ್ಲೆಯೊಳಗೆ ಇದು ಬರ್ತದೆ. ನಂತರ ಇನ್ನೊಂದು ಯಾವುದು ಅಂತ ನೋಡಿದಾಗ ವಿಜಯನಗರ. ಇದು ಮೊದಲು ಬಳ್ಳಾರಿ ಒಳಗಿತ್ತು, ಈಗ ವಿಜಯನಗರ ಡಿಸ್ಟಿಕ್ ಅಂತ ಆಗಿತ್ತು. ಆ ಪ್ರದೇಶದಲ್ಲಿ ಇದು ಬರ್ತದೆ. ವಿಜಯನಗರ ಸಾಮಾನ್ಯವಾಗಿ ಏನಪ್ಪಾ ಅಂತೇಳಿ ಇದು ವಿಜಯನಗರ ಸಾಮ್ರಾಜ್ಯ ಅಂತ ಇತ್ತು. ಶ್ರೀಕೃಷ್ಣ ದೇವರಾಯ ಆಳಿದಂಥ ಒಂದು ರಾಜಮಂತ್ರಿ ಇದು. ತದನಂತರ ಶೃಂಗೇರಿ, ಇದು ಚಿಕ್ಕಮಗಳೂರು ಒಳಗೆ ಕಂಡು ಬರ್ತಕ್ಕಂಥ ಒಂದು ಸ್ಥಳ ಇದು. ಇದು ಶಾರದಾ ಪೀಠ ಅಂತೇಳಿ ಶಂಕರಾಚಾರ್ಯ ಸ್ಥಾಪನೆ ಮಾಡಿದಂಥ ಒಂದು ಶಾರದಾ ಪೀಠವನ್ನು ಇಲ್ಲಿ ಕಾಣಬಹುದು. ಅದು ತುಂಗಾ ನದಿಯ ಒಂದು ಬಲಬದಿಯಲ್ಲಿ, ಎಡಬದಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮಠವನ್ನು ನಾವು ಗಮನಿಸಬಹುದು. ಹಾಗಾಗಿ ಇಷ್ಟು ಏನಪ್ಪಾ ಅಂತಂದ್ರೆ ಇದು ನಮ್ಮ 6ನೇ ತರಗತಿ SA2 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಬಹುದು ಅಂತ ಹೇಳ್ತಾ, ಇಲ್ಲಿಗೆ ಏನಾದರೂ ಸಣ್ಣ ಪುಟ್ಟ ಏನಾದರೂ ಮಿಸ್ಟೇಕ್ ಇದ್ರೆ ನಮ್ಮ ಗಮನಕ್ಕೆ ತೊಗೊಂಬರ್ರಿ. ಕಮೆಂಟ್ ಬಾಕ್ಸ್ನಲ್ಲಿ ನೀವು ಅದನ್ನು ಹೇಳ್ರಿ, ನಾನು ಅದನ್ನು ಪರಿಹರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ಸಂಜೆ.